ರೀತಿ ಆಗೋದಾದ್ರೆ ಬಡವರಿಗೆ ನ್ಯಾಯ ಸಿಗುತ್ತೆ. 25 ದಿನಗಳ ಅವಧಿಯಲ್ಲಿ 25 ದಿನದ ಅವಧಿಗೋಸ್ಕರ ನಾಗೇಂದ್ರ ಅವರನ್ನ ಮಂತ್ರಿ ಮಾಡಿ ಕಾಂಗ್ರೆಸ್ ಪಕ್ಷ ಗಳಿಸಿದ್ದೇನು? ಈಗ ಕಾನ್ಫಿಡೆಂಟ್ ಇತ್ತು ಅವ್ರೇನು ತಪ್ಪು ಮಾಡಿಲ್ಲ ಅಂತಂದ್ರೆ ರಾಜೀನಾಮೆ ಪಡ್ಕೊಳ್ಳೋ ಮೂಲಕ ಕಳ್ಕೊಳ್ತಿರೋದೇನು ಕಾಂಗ್ರೆಸ್ ಪಕ್ಷ ಅಂತ? ಮೇಡಮ್, ಯಾರೊಬ್ಬರನ್ನು ಮಂತ್ರಿಯನ್ನಾಗಿ ಘೋಷಿಸೋದು ಮುಂದೆ 20 ದಿನಗಳಲ್ಲೋ 25 ದಿನಗಳಲ್ಲೋ 6 ತಿಂಗಳಲ್ಲೋ ಕಾಂಗ್ರೆಸ್ ಪಕ್ಷದ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಹಾಗೆ ಫ್ಯೂಚರ್ ಪ್ರೆಡಿಕ್ಷನ್ ಅಷ್ಟು ತಪ್ಪಿದೆ ಅಂತ ಆಗುತ್ತೆ. ಪ್ರಶ್ನೆ ಕೇಳಿದಿರಿ, ನನಗೆ ಏನು 1 ನಿಮಿಷ ಉತ್ತರ ಕೊಡಕ್ ಬಿಟ್ಟು ಹೇಳಿ, ನೀವೇ ಉತ್ತರ. ಕಾಂಗ್ರೆಸ್ ಪಕ್ಷ ಇಸ್ ಅ ಪಾರ್ಟಿ ಆಫ್ ಇಂಟಿಗ್ರಿಟಿ. ಇದು ಎಲ್ರಿಗೂ ಕೂಡ ದೇಶದಲ್ಲಿ ಗೊತ್ತಿರುವಂತದ್ದು. ಯಾವಾಗ ದೇಶದಲ್ಲಿ ದೊಡ್ಡ ದೊಡ್ಡ ವಿಚಾರಗಳು ನಡೆದಿದೆ, ಮೇ ಬಿ ಅದು ಮುಂಬೈ ಅಟ್ಯಾಕ್ ಆಗಿರಬಹುದು ಅಥವಾ ಪಿ.ವಿ. ನರಸಿಂಹರಾವ್ ಅವರ ಕಾಲದಲ್ಲಿ ಆದಂತಹ ಕೆಲವೊಂದಿಷ್ಟು ಘಟನೆಗಳಾಗಿರಬಹುದು, ಈ ಎಲ್ಲಾ ಸಂದರ್ಭದಲ್ಲಿ 1 ನಿಮಿಷ ಇರಿ ಸರ್, ನಾನು ಮಾತಾಡೋದು ಮುಗಿಸ್ಬಿಡ್ತೀನಿ. ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ಲಿಲ್ಲ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ಲಿಲ್ಲ. ಪ್ಲೀಸ್ ಲಿಸನ್ ಟು ಮಿ, ಆಯ್ತಾ? ಕಾಂಗ್ರೆಸ್ ಪಾರ್ಟಿ ಇಸ್ ಅ ಪಾರ್ಟಿ ಆಫ್ ಇಂಟಿಗ್ರಿಟಿ. ದೇಶದಲ್ಲಿ ಸಮಯ ನಾವು ಮಾತನಾಡ್ತಿರೋದು ನಾಗೇಂದ್ರ ಅವರು ವಾಲ್ಮೀಕಿ ಅದಕ್ಕೆ ಮಾತಾಡೋಣ. ಆಗಿರೋದಿಷ್ಟೇ. ಕೇಂದ್ರದಲ್ಲಿ ಜನ ಸ್ವಯಂ ಪ್ರೇರಿತವಾಗಿ, ಸ್ಟೂಡೆಂಟ್ ಸ್ವಯಂ ಪ್ರೇರಿತವಾಗಿ, ವಿದ್ಯಾರ್ಥಿಗಳು ರಸ್ತೆಗಿಳಿದು, ಆಯ್ತಾ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡ್ಕೊಂಡ್ರು. ಆ ಜಿದ್ದು ಕರ್ನಾಟಕದ ಬಿಜೆಪಿಯಲ್ಲಿ ಇವತ್ತಿನ ದಿನ ಇರುವಂತದ್ದು. ದಂಗೆಕೋರ ಅರೆಸ್ಟ್ ಮಾಡಿ ನೋಡೋಣ. ಪ್ರೆಸ್ ಮೀಟ್ ಮಾಡಿದ್ರಿ, ದಂಗೆಕೋರರು ಅಂದ್ರೆ ಅರೆಸ್ಟ್ ಮಾಡಿ ಇವತ್ತಿನ ದಿನ ಹೇಳಿ ನಿಮ್ಮ ನಾಗೇಂದ್ರ ವಿಚಾರ ಬರೋಣ. ನಾವು ನೀಟ್ ವಿಚಾರ ಡಿಸ್ಕಸ್ ಮಾಡ್ತಾ ಇಲ್ಲ. ಸ್ವಾತಿ ಅವರೇ, ನನ್ನ ಪ್ರಶ್ನೆ ಬಹಳ ಸ್ಪಷ್ಟ ಸ್ಮಿತಾ. ಆಯ್ತು, ಇದು ದ್ವೇಷದ ರಾಜಕಾರಣ ಅಷ್ಟೇ. ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ಕಾಂಗ್ರೆಸ್ ಪಕ್ಷ ಅವ್ರೇನ್ ಅನ್ಕೊಂಡ್ಬಿಟ್ರು ಅಂತಂದ್ರೆ, ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಸೋತ್ ಬಿಟ್ರಲ್ಲ, ಒಬ್ಬ ಸಚಿವನ ರಾಜೀನಾಮೆಯನ್ನ ಕಳೆದ 12 ವರ್ಷಗಳಿಂದ ದೇಶದಲ್ಲಿ ಯಾವುದೇ ಅಧೋಗತಿಯ ಸ್ಥಿತಿ ತಲುಪಿದ್ರೂ ಕೂಡ ಒಂದು ರಾಜೀನಾಮೆಯನ್ನ ಪಡ್ಕೊಳ್ಳೋದ್ರಲ್ಲಿ ಅಥವಾ ಕೊಡಿಸೋದ್ರಲ್ಲಿ ಯಾವ ವಿರೋಧ ಪಕ್ಷಗಳು ಕೂಡ ಯಶಸ್ವಿ ಆಗಿರ್ಲಿಲ್ಲ. ಆದ್ರೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಯಶಸ್ವಿ ಆಗೋಯ್ತು. ಅವರಿಗೆ ಈಗೋವನ್ನ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ಲಿಲ್ಲ, ಅವರಿಗೆ ಇದನ್ನ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಏಕಾಏಕಿ ಬಂದು ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಮೇಲೆ ತಮ್ಮ ಒಂದು ಇಡಿಯನ್ನ, ಸಿಬಿಐಯನ್ನ, ರಾಜ್ಯಪಾಲರ ಶುರು ನಾಗೇಂದ್ರ ಅವರ ಸಹೋದರಿ ಕೇಳಿಸ್ಕೊಳ್ಳಿ ಮೇಡಮ್, ಕೇಳಿಸ್ಕೊಳ್ಳಿ ಸ್ವಾತಿ ಅವರೇ, ಕೇಳಿಸ್ಕೊಳ್ಳಿ ಸ್ವಾತಿ ಅವರೇ, ವಿತ್ ಡಾಕ್ಯುಮೆಂಟ್. ನೀವು ಗಮನಿಸಿದ್ರೋ ಎಲ್ಲೋ ಗೊತ್ತಿಲ್ಲ, ನಾಗೇಂದ್ರ ಬಾಬು ಸರ್ ನೀವು ಕೇಳಿಸ್ಕೊಳ್ಬೇಕು. ವಿತ್ ಡಾಕ್ಯುಮೆಂಟ್ಸ್ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಈ ಯಾವ್ಯಾವ ಐಟಿ ಕಂಪನಿಗಳಿಗೆ, ಯಾವ್ಯಾವ ವ್ಯಕ್ತಿಗಳ ಹೆಸರುಗಳಿಗೆ ಹಣ ವರ್ಗಾವಣೆ ಆಗಿತ್ತಲ್ಲ, ಅದ್ರಲ್ಲಿ 90% ಫೇಕ್ ಅಡ್ರೆಸ್, ಫೇಕ್ ಕಂಪನಿಗಳಿತ್ತು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸೆ ಮಾಡಿದೆ. ಹಾಗಾದ್ರೆ ಕೇಳಿಸ್ಕೊಳ್ಳಿ ಸ್ವಾತಿ ಅವರೇ, ಕೇಳಿಸ್ಕೊಳ್ಳಿ ಸ್ವಾತಿ ಒಬ್ಬರೇ, ಒಬ್ಬ ಜವಾಬ್ದಾರಿಯುತ ಸಚಿವನಾಗಿ ತನ್ನ ಮೂಗಿನ ಅಡಿಯಲ್ಲಿ ಇಲ್ಲದ ಕಂಪನಿಗೆ ಹಣ ಹೋಗ್ತಿದೆ ಅಂತಂದಾಗ ಅಂತ ಸಚಿವರಿಗೆ ಕ್ಲಿಯರ್ ಆಗೋಯ್ತಾ? ಇವಾಗ ಅವ್ರ ಮೇಲೆ ಆರೋಪ ಕ್ಲಿಯರ್ ಆಗೋಯ್ತಾ? ಅವರ ಭಾವ, ಅವರ ಸಹೋದರಿ, ಅವರ ಆಪ್ತ ಸಹಾಯಕ ಅಲ್ಲ ಮೇಡಮ್, 1,20,00,000 ಹಣ ಆಪ್ತ ಸಹಾಯಕನ ಅಕೌಂಟ್ ಹೋಗಿದೆ ಅಂದಾಗ ಇದಕ್ಕಿಂತ ಸಾಕ್ಷಿ ಬೇಕಾ? ಇದಕ್ಕಿಂತ ಸಾಕ್ಷಿ ಬೇಕಾ? ಕಳೆದ 2 ವರ್ಷಗಳಿಂದ ಆಫ್ಟರ್ ಇಡಿ ಡ್ರಿಲ್, ಆಫ್ಟರ್ ಸಿಬಿಐ ಡ್ರಿಲ್, ಆಯ್ತಾ, ಎಸ್ಐಟಿ ಕೊಟ್ಟಿರುವಂತಹ ಎಲ್ಲ ವರದಿಗಳ ಆಧಾರದ ಮೇಲೆನೆ ನಾವು ಯಾರನ್ನೂ ಕೂಡ, ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಕೇಂದ್ರದಲ್ಲಿ ನಾವು ಆಲ್ರೆಡಿ ಏನೋ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದೀವಿ, ಕೇಂದ್ರದಲ್ಲಿ ಇರುವಂತಹ ದುರಾಡಳಿತದ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದೀವಿ. ನಮ್ಮ ರಾಜ್ಯದಲ್ಲಿ ಯಾವುದೇ ಕಪ್ಪು ಚುಕ್ಕಿಯನ್ನ ಕಾಂಗ್ರೆಸ್ ಪಕ್ಷ ಅಥವಾ ನಮ್ಮ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ತಯಾರಿಲ್ಲ. ಇವತ್ತಿನ ದಿನ ನಾವು ರಾಜೀನಾಮೆ ಕೊಟ್ಟಿರುವಂತದ್ದು ನೈತಿಕ ಹೊಣೆಯನ್ನ ಹೊತ್ತಲ್ಲ. ಈ ಒಂದು ಏನು ರಾಜ್ಯದಲ್ಲಿ ಜನರ ದಿಕ್ಕನ್ನ ತಪ್ಪಿಸ್ತಾ ಇದ್ದಾರೆ. ಸೆಷನ್ ನಡೆಯಕ್ ಬಿಡ್ಲಿಲ್ಲ. ಒಂದು ದಿನ ಬಾವಿಗಿಳಿತೀರಿ, ಇಲ್ದೇ ಇರೋ ಹೋರಾಟವನ್ನ ಮಾಡ್ತೀರಿ. ನಿಮಗೆ ಮಾತಾಡೋದಿಕ್ಕೆ, ಡಿಸ್ಕಸ್ ಮಾಡೋದಿಕ್ಕೆ ಏನು ವಿಷಯನೇ ಇಲ್ಲ. ಡೆಲ್ಲಿಯಿಂದ ಪತ್ರ ಬರುತ್ತೆ, ಹೋರಾಟವನ್ನ ಮಾಡಿ ಬಾವಿಗಿಳಿದು ಇವತ್ತಿನ ದಿನ ರೈಟ್, ಇವತ್ತಿನ ದಿನ ನಾನು ಬಾವಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದೀನಿ. ದೆಹಲಿಯಿಂದ ಪತ್ರ ಬರುತ್ತೆ, ಇಲ್ಲ ಇವತ್ತಿನ ದಿನ ಪಾದಯಾತ್ರೆಯನ್ನ ಶುರು ಮಾಡಿ. ಆಲ್ ರೈಟ್, ನಾನು ಇವತ್ತಿನ ದಿನ ಪಾದಯಾತ್ರೆಯನ್ನ ಶುರು ಮಾಡ್ತಾ ಇದ್ದೀನಿ. ಒಂದು ನಿಮಿಷ, ದೆಹಲಿಯಿಂದ ಪತ್ರ ಬರುತ್ತೆ, ಆಯ್ತಾ, ರಾಜೀನಾಮೆ ಕಪ್ಪು ಚುಕ್ಕೆ ಬಂದ ತಕ್ಷಣ 100 ಸತಿ ಯೋಚನೆ ಮಾಡ್ತೀವಿ. ನಿಮ್ದರ ಮೈಗೆ ಎಣ್ಣೆ ಹಚ್ಕೊಂಡು ಕೂತ್ಕೊಳ್ಳುವಂತ ಪಕ್ಷ ಅಲ್ಲ, ಇದಕ್ಕೆ
ಗೊತ್ತಿದೆ ಈ ವಿಚಾರ ತಮಗೆ ಸಾರಿಗೆ ಇವತ್ತು 5,000 100 ಕೋಟಿ ಹಣ ಕೊಟ್ಟಿಲ್ಲ ನೀವು. ಏನ್ ಮಾಡಿದ್ರೆ ದುಡ್ಡೆಲ್ಲ ಅದನ್ನ ಹೇಳ್ರಿ. ಇವತ್ತಿನ ಅದ್ರ ಬಗ್ಗೆ ಹೇಳ್ರಿ. ಬೆಂಗಳೂರು ಅಭಿವೃದ್ಧಿ ಬಗ್ಗೆ 2,000 ಕೋಟಿ ಹಾಕಿದ್ದೀರಾ. ಏನ್ ಅಭಿವೃದ್ಧಿ ಆಗಿದೆ ಅದ್ರ ಬಗ್ಗೆ ಮಾತಾಡ್ರಿ. ಕನ್ನಡ ಪಾಪ ನಡೆದಿಲ್ಲ ಅಂತ ಇದ್ರ ಬಗ್ಗೆ ಹೇಳಿ. ಬೆಂಗಳೂರು ಅಭಿವೃದ್ಧಿಗೆ 2,000 ಕೋಟಿ ಹಾಕಿದ್ದೀರಿ. ಏನೇನು ಅಭಿವೃದ್ಧಿ ಆಗಿದೆ ಹೇಳಿ ದಯವಿಟ್ಟು. ಆನ್ ಡಾಕ್ಯುಮೆಂಟ್ ತೋರಿಸಿ. 5,000 ಕೋಟಿ ಗೃಹಲಕ್ಷ್ಮಿ ತೋರಿಸಿ ನೀವು. ಇಟ್ನಾಳ್ ಸರ್ ಆಯ್ತು. ಆರೋಪ ಪ್ರತ್ಯಾರೋಪಗಳು ಸಮರ್ಥನೆಗಳು ಮುಂದುವರಿಯುತ್ತೆ. ಸ್ವಾತಿ ಅವರೇ ವಿಚಾರ ನಾಗೇಂದ್ರ ಅವ್ರದ್ದಿದೆ. ನಾಗೇಂದ್ರ ಬಾಬು ಸರ್ ವಿಷಯಕ್ಕೆ ಬನ್ನಿ. ಬಟ್ ಇಲ್ಲ ಇಟ್ನಾಳ್ ಸರ್ ಮಾತ್ರ ಅದೇನಿಲ್ಲ. ಸ್ವಾತಿ ಮೇಡಮ್ ಆಯ್ತು ಕೇಳಿಸ್ಕೊಂಡ್ವಿ ನಾವು. ಸ್ವಾತಿ ಮೇಡಮ್ ನಾವು ಕೇಳಿಸ್ಕೊಂಡ್ವಿ. ನಾಗೇಂದ್ರ ಸರ್ ಕೇಳಿಸ್ಕೊಂಡ್ವಿ. ವಿಷಯಾಂತರ ಆಗೋದ್ ಬೇಡ. ಯೂಸ್ಲೆಸ್ ಇಶ್ಯೂ. ಡಿ.ಕೆ. ಶಿವಕುಮಾರ್ ಅವರ ಪ್ರಕಾರ ಡಿ.ಕೆ. ಸ್ವಾತಿ ಅವರೇ ನಾವು ಕೇಳಿಸ್ಕೊಂಡ್ವಿ. ಸಾಕು ಸ್ವಾತಿ ಅವರೇ ಸರ್ ಇಲ್ಲಿ ಪರ್ಸನಲ್ ಜಗಳಕ್ಕೆ ಅವಕಾಶ ಇಲ್ಲ. ವಿಷಯಾಂತರ ಆಗ್ತಿದ್ದೀರಿ ಇಟ್ನಾಳ್ ಸರ್. ಯೂಸ್ಲೆಸ್ ಅಥವಾ ಇಶ್ಯೂಲೆಸ್ ಇಶ್ಯೂವನ್ನ ಇಟ್ಕೊಂಡು ಇಶ್ಯೂ ಮಾಡ್ಲಿಕ್ಕೆ ಹೊರಟಿದೆ ಬಿಜೆಪಿ ಅನ್ನೋ ಹೇಳಿಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಾಯಿಂದ ಬಂದಿದೆ. ಬಟ್ ಈ ಹೋರಾಟ ಏನ್ ಬಿಜೆಪಿ ಮಾಡ್ತು ಹೋರಾಟ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳ್ತು ಕಾಂಗ್ರೆಸ್ ಹೆದರ್ತಾ